ದಿನಗಳಲ್ಲಿ ಭಾರತದ $2 $1 ಆಗುತ್ತದೆ. ಇದನ್ನು ನೀವು ಕುರುಡು ಭಕ್ತಿ ಎನ್ನುತ್ತೀರೋ ಬೇರೇನಾದರೂ ಎನ್ನುತ್ತೀರೋ ಗೊತ್ತಿಲ್ಲ. ಆದರೆ ನೀವು ಟ್ರಂಪ್ ಟ್ಯಾರಿಫ್ಗಳಿಗೆ ಸ್ವಲ್ಪ ಪ್ರೋತ್ಸಾಹ ಕೊಡಬೇಕೆಂದಿದ್ದರೆ ನರೇಂದ್ರ ಮೋದಿ ಕೊಟ್ಟ ಈ ಸಂದೇಶವನ್ನು ಖಂಡಿತ ಓದಿ ಮತ್ತು ಇಂದಿನಿಂದಲೇ ಆಚರಿಸಿ. ದೇಶದ ಜನತೆಗೆ ನರೇಂದ್ರ ಮೋದಿಯ ಸಂದೇಶ. ಭಾರತದ 121 ಕೋಟಿ ಜನರಲ್ಲಿ ಕೇವಲ 10% ಜನರು ಪ್ರತಿದಿನ $10 ಜ್ಯೂಸ್ ಕುಡಿದರೆ ಒಂದು ತಿಂಗಳಿಗೆ ಸುಮಾರು $3,600 ಕೋಟಿ ಆಗುತ್ತದೆ. ಅದೇ ನಾವು ಕೊಕೊ-ಕೋಲಾ, ಪೆಪ್ಸಿ ಇತ್ಯಾದಿ ಕುಡಿದರೆ $3,600 ಕೋಟಿ ಭಾರತದಿಂದ ಹೊರಗೆ ಹೋಗುತ್ತದೆ. ಕೊಕೊ-ಕೋಲಾ ಮತ್ತು ಪೆಪ್ಸಿ ತರಹದ ಕಂಪನಿಗಳು ಪ್ರತಿದಿನ $7,000 ಕೋಟಿ ಹೆಚ್ಚು ದೋಚುತ್ತಿವೆ. ನಾವು ನಿಮ್ಮಲ್ಲಿ ಕೇಳುವುದೇನೆಂದರೆ ಕಬ್ಬಿನ ರಸ, ತೆಂಗಿನ ನೀರು, ಮಾವು, ಹಣ್ಣಿನ ರಸ ಇತ್ಯಾದಿಗಳನ್ನು ಸ್ವೀಕರಿಸಿ ಭಾರತದ $7,000 ಕೋಟಿ ಉಳಿಸಿ ನಮ್ಮ ರೈತರಿಗೆ ಕೊಡಿ. ಆಗ ರೈತರು ಆತ್ಮಹತ್ಯೆ ಮಾಡಿಕೊಳ್ಳುವುದಿಲ್ಲ. ಹಣ್ಣಿನ ರಸ ವ್ಯಾಪಾರ 1 ಕೋಟಿ ಜನರಿಗೆ ಉದ್ಯೋಗ ನೀಡುತ್ತದೆ ಮತ್ತು $10 ಜ್ಯೂಸ್ ಕೇವಲ $5 ಸಿಗುತ್ತದೆ. ಸ್ವದೇಶಿ ವಸ್ತುಗಳನ್ನು ಸ್ವೀಕರಿಸಿ ದೇಶವನ್ನ ಬಲಪಡಿಸಿ ಮತ್ತು ಈ ಸಂದೇಶವನ್ನ ಕನಿಷ್ಠ 15 ಜನರಿಗೆ ಕಳುಹಿಸಲು ಮರೆಯಬೇಡಿ. ಸಂದೇಶ ನಿಲ್ಲಬಾರದು. ಕೆಳಗೆ ವಿದೇಶಿ ಪಾನೀಯಗಳು ಮತ್ತು ಆಹಾರ ಉತ್ಪನ್ನಗಳ ಪಟ್ಟಿ ಕೊಟ್ಟಿದೆ. ಕೊಕೊ-ಕೋಲಾ, ಮ್ಯಾಗಿ, ಫಾಂಟಾ, ಗಾರ್ನಿಯರ್, ರೆವ್ಲಾನ್, ಲೋರಿಯಲ್, ಹಗ್ಗೀಸ್, ಪ್ಯಾಂಪರ್ಸ್, ಮೆಪಿಕೋ, ಲಿಬ್ರೋ, ಲಿವಿಸ್, ನೋಕಿಯಾ, ಮೆಕ್ಡೊನಾಲ್ಡ್ಸ್, ಕಾಲ್ವಿನ್ ಕ್ಲೈನ್ಸ್, ಕಿಟ್ಕ್ಯಾಟ್, ಸ್ಪ್ರೈಟ್, ನೆಸ್ಲೆ, ಪೆಪ್ಸಿ, ಕೆಎಫ್ಸಿ ಇವುಗಳನ್ನು ಬಹಿಷ್ಕರಿಸುವುದರಿಂದ ಆಯಾ ಕಂಪನಿಗಳ ಮಾರಾಟಕ್ಕೆ ಮೌಲ್ಯ ಕುಸಿದಿದೆ. ನೀವು ಯಾವ ಗ್ರೂಪ್ನಲ್ಲಿದ್ದರೂ ಸರಿ ಈ ಸಂದೇಶವನ್ನು ಕಳಿಸಲು ಮರೆಯಬೇಡಿ. ಕೋಲ್ಗೇಟ್ ಇಲ್ಲದಿದ್ದರೆ ಭಾರತದಲ್ಲಿ ನಾವು ಹಲ್ಲುಜ್ಜುವುದಿಲ್ಲವೇ? ಫೇರ್ ಅಂಡ್ ಲವ್ಲಿ ಇಲ್ಲದಿದ್ದರೆ ಭಾರತದ ಎಲ್ಲಾ ಮಹಿಳೆಯರು ಕಪ್ಪಾಗಿರುತ್ತಾರಾ? ಸ್ಕರ್ಟ್ ಇಲ್ಲದಿದ್ದರೆ ಭಾರತದಲ್ಲಿ ಹುಡುಗಿಯರು ಓದುವುದಿಲ್ಲವೇ? ಡಿಸ್ಕೋ ಇಲ್ಲದಿದ್ದರೆ ಭಾರತದಲ್ಲಿ ಸಂಗೀತ ಇಲ್ಲವೇ? ಪ್ಯಾಂಟಿಯೋಸ್ ಇಲ್ಲದಿದ್ದರೆ ಎಲ್ಲರೂ ಬೋಳೇನಾ? ಇಂಗ್ಲಿಷ್ ಇಲ್ಲದಿದ್ದರೆ ಭಾರತದಲ್ಲಿ ಮೇಧಾವಿಗಳೇ ಇರುವುದಿಲ್ಲವೇ? ಸ್ವದೇಶಿ ವಸ್ತುಗಳನ್ನು ಬಳಸಿ ದೇಶವನ್ನ ಉಳಿಸಿ. ಭಾರತೀಯರೆಲ್ಲರೂ 90 ದಿನಗಳ ಕಾಲ ಯಾವುದೇ ವಿದೇಶಿ ವಸ್ತುಗಳನ್ನು ಕೊಳ್ಳದಿದ್ದರೆ ಭಾರತವು ವಿಶ್ವದ 2ನೇ ಅತ್ಯಂತ ಶ್ರೀಮಂತ ದೇಶವಾಗಬಹುದು. ನಾವೆಲ್ಲರೂ ಸೇರಿ ಪ್ರಯತ್ನ ಮಾಡಬೇಕು. ಏಕೆಂದರೆ ಈ ದೇಶ ನಮ್ಮದು. ನಾವು ಜೋಕ್ಗಳನ್ನು ಫಾರ್ವರ್ಡ್ ಮಾಡುತ್ತೇವೆ. ಹಾಗೆ ಈ ಸಂದೇಶವನ್ನು ಕೂಡ ಭಾರತವೆಲ್ಲ ಓದುವಂತೆ ಫಾರ್ವರ್ಡ್ ಮಾಡಿ ಮತ್ತು ಇದನ್ನ ಒಂದು ಚಳುವಳಿಯಾಗಿ ಮಾಡಿ. ದೇಶಭಕ್ತಿಯನ್ನ ಮತ್ತು ಜನರಲ್ಲಿ ಜಾಗೃತಿಯನ್ನ ತರಲು ದಯವಿಟ್ಟು ಈ ಸಂದೇಶವನ್ನ ಭಾರತದೆಲ್ಲೆಡೆ ಹರಡಿ. ಇದಕ್ಕೆ ಕೇವಲ 1 ನಿಮಿಷ ಸಾಕು.